ಅಶ್ವಿನಿ ಮತ್ತೆ ಧ್ರುವಂತ್ ಅವ್ರಿಗೆ ಇವರಿಬ್ಬರಿಗೆ ಏನಕ್ಕೆ ಕಿಚ್ಚನ ಚಪ್ಪಾಳೆ ಕೊಟ್ರು. ಅದೇ ತರ ಈ ಒಂದು ಎಪಿಸೋಡ್ ಶೂಟಿಂಗ್ ಗೆ ನಾನು ಕೂಡ ಅಟೆಂಡ್ ಮಾಡಿದ್ದೆ. ಆ ಒಂದು ಪರ್ಟಿಕ್ಯುಲರ್ ರೀಸನ್ ಏನು, ಏನೆಲ್ಲ ಆಗಿತ್ತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ನ ಮಾಡಿ. ಆಕ್ಚುಲ್ ಆಗಿ ಪ್ರತಿ ಸೀಸನ್ ನೀವು ಅಬ್ಸರ್ವ್ ಮಾಡಿರ್ತಾರ, ಮತ್ತೆ ಪ್ರತಿ ವೀಕ್ ಕೂಡ ಅಬ್ಸರ್ವ್ ಮಾಡಿರ್ತಾರ. ಅದ್ರಲ್ಲಿ ವೀಕ್ ಅಲ್ಲಿ ಒಬ್ರಿಗೆ ಮಾತ್ರ ಕಿಚ್ಚನ ಚಪ್ಪಾಳೆ ಕೊಡ್ತಿದ್ರು, ಬಟ್ ಇಲ್ಲಿ ಇವ್ರಿಬ್ರಿಗೆ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ರೀಸನ್ ಬಂದು ಬೇರೆ ಬೇರೆ ಇದೆ ಅಂತಾನೆ ಅನ್ಬೋದು. ಒಬ್ರಿಗೆ ಬೇರೆ ರೀಸನ್ ಕೊಟ್ಟಿದ್ದಾರೆ, ಅದೇ ತರ ಇನ್ನೊಬ್ರಿಗೆ ಒಂದು ಕನ್ಸಿಡರೇಷನ್ ಮಾಡ್ಕೊಂಡು ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ. ಈ ಒಂದು ಅಬ್ಸರ್ವ್ ಮಾಡಿದ್ದೀರಾ, ಈ ವಾರ ಒಂದು 2 vs 6 ಆಗಿತ್ತು. ಅಂದ್ರೆ ಧ್ರುವಂತ್ ಮತ್ತೆ ಅಶ್ವಿನಿ ಅವರು ಒಂದು ಟೀಮ್ ಆಗಿ ಆ ಒಂದು ಆಟನ ಆಡ್ತಾ ಇದ್ರು, ಪೋಟ್ರೆ ಆಗ್ತಿತ್ತು. ಮತ್ತೆ 6 ಅನ್ನೋದಕ್ಕೆ ಆಗೋದಿಲ್ಲ, 5 ಅಂತ ಅನ್ಕೊಳ್ಬಹುದು. ಏನಕ್ಕೆ ಅಂತಂದ್ರೆ ಧನುಷ್ ಅವರು ಆ ಒಂದು ಗುಂಪಲ್ಲಿ ಇರ್ಲಿಲ್ಲ, ಈ ವಾರ ಯಾವುದೇ ತರ ಟಾಸ್ಕ್ ಆಡಿರ್ಲಿಲ್ಲ. 2 vs 5 ಫೈಟ್ ನಡೀತಿತ್ತು, ಅದ್ರಲ್ಲೇ ಇಬ್ರು ಗೆದ್ದಿದ್ದಾರೆ ಅಂತಾನೆ ಅನ್ಬೋದು. ಆ ಒಂದು ಧ್ರುವಂತ್ ಮತ್ತೆ ಆ ಒಂದು ಅಶ್ವಿನಿ ಅವರು ಗೆದ್ದಿರ್ತಾರೆ ಒಂದು ಕಿಚ್ಚನ ಚಪ್ಪಾಳೆ ಪಡೆದುಕೊಂಡು. ಸ್ಟಾರ್ಟಿಂಗ್ ಅಲ್ಲೇ ಹೇಳ್ತಾರೆ ಅವ್ರಿಬ್ರನ್ನ ಕಂಡ್ರೆ ಯಾರಿಗೂ ಕೂಡ ಆಗ್ತಾ ಇರ್ಲಿಲ್ಲ ಈ ವೀಕ್ ಕನ್ಸಿಡರೇಷನ್ ಮಾಡೋದು ಹೋದ್ರೆ. ಅಂದ್ರೆ ಅವ್ರಿಬ್ರನ್ನ ಒಂದ್ ಸ್ವಲ್ಪ 8 ಮೂಮೆಂಟ್ ಅಲ್ಲಿ ನೋಡಿರ್ತಾರೆ, ಬಟ್ ಆ ಒಂದು ಕಿಚ್ಚನ ಚಪ್ಪಾಳೆ ಬಂದಿರೋ ಕಾರಣನು ಬಂದು ಮನೆಯವರೇ ಆಗಿರ್ತಾರೆ. ಅದೆಷ್ಟು 8 ಮಾಡಿದ್ರು ಅಷ್ಟು ಪರ್ಫಾರ್ಮೆನ್ಸ್ ನ ಮಾಡಿ ಇವಾಗ ಕಿಚ್ಚನ ಚಪ್ಪಾಳೆ ತಗೊಂಡಿದ್ದಾರೆ. ಫಸ್ಟ್ ಎಪಿಸೋಡ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಈ ಒಂದು ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ರೀಸನ್ ಬಂದು ಇಷ್ಟೇನೆ. ಟೋಟಲ್ ಆಗಿ ಈ ಸೀಸನ್ ನ ಕನ್ಸಿಡರ್ ಮಾಡಿ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಗಿ 2 ವಾರದಿಂದ ಆದ್ಮೇಲೆ ಅವರು ವೇಕಪ್ ಆದ್ರು, ಮತ್ತೆ ಒಂದು ಪ್ಲಾಟ್ಫಾರ್ಮ್ ಗೆ ಬಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಎಲ್ಲಾ ವಿಟಿಯಲ್ಲೂ ಕೂಡ ಕಾಣಿಸ್ಕೊತಾ ಇದ್ರು ಧ್ರುವಂತ್ ಅವರು ಅಂತ ಹೇಳ್ಬಿಟ್ಟಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಇಡೀ ಸೀಸನ್ ನ ಕನ್ಸಿಡರೇಷನ್ ಮಾಡಿ ಧ್ರುವಂತ್ ಅವ್ರಿಗೆ ಒಂದು ಕಿಚ್ಚನ ಚಪ್ಪಾಳೆ ಕೊಡ್ತಾರೆ. ನಾರ್ಮಲ್ ಆಗಿ ಕಿಚ್ಚನ ಚಪ್ಪಾಳೆ ಆ ರೀತಿ ಬಂದಿರೋದಿಲ್ಲ. ಸ್ಟೋರ್ ರೂಮ್ ನಲ್ಲಿ ಒಂದು ಗಿಫ್ಟ್ ರ್ಯಾಪ್ ಆಗಿರುತ್ತೆ. ಆ ಒಂದು ಗಿಫ್ಟ್ ರ್ಯಾಪ್ ಆದ್ಮೇಲೆ ಅದನ್ನ ತಗೊಂಡ್ ಬಂದಿಟ್ಟಾಗ ರಕ್ಷಿತಾ ಅವರು ಆ ಒಂದು ಕಿಚ್ಚನ ಚಪ್ಪಾಳೆ ಬಾಕ್ಸ್ ನ ಓಪನ್ ಮಾಡ್ತಾರೆ. ಅದ್ರಲ್ಲಿ ಗೊತ್ತಾಗುತ್ತೆ ಧ್ರುವಂತ್ ಅವ್ರ ಫೋಟೋ ಇರುತ್ತೆ, ಮತ್ತೆ ಏನೊಂದು ಕಿಚ್ಚ ಸುದೀಪ್ ಅವರು ಗಿಫ್ಟ್ ಕಳಿಸಿರ್ತಾರಲ್ಲ ಆ ಒಂದು ಬಾಕ್ಸ್ ಇರುತ್ತೆ. ಅದಾದ್ಮೇಲೆ ಲಾಸ್ಟ್ ಡೆಡ್ ಎಂಡ್ ಅಲ್ಲಿ ಅಂದ್ರೆ ಎಪಿಸೋಡ್ ಎಂಡಿಂಗ್ ಅಲ್ಲಿ ಅಶ್ವಿನಿ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಗೋದು. ಅದು ಈ ವಾರದ ಒಂದು ಪರ್ಫಾರ್ಮೆನ್ಸ್ ನ ನೋಡಿ ಕನ್ಸಿಡರೇಷನ್ ನ ಮಾಡಿ ಆ ಒಂದು ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವ್ರಿಗೆ ಕೊಡ್ತಾರೆ. ಅವ್ರಿಗೂ ಒಂದ್ ಸ್ವಲ್ಪ ಡಿಸರ್ವಿಂಗ್ ಅಂತಾನೆ ಅನ್ಕೊಳ್ಬಹುದು ನಾವು. ಏನಕ್ಕೆ ಅಂತ ಅಂದ್ರೆ ಎಲ್ಲಾ ವೀಕ್ ಅಲ್ಲೂ ಕೂಡ ಕರೆಕ್ಟ್ ಆಗಿ ಪರ್ಫಾರ್ಮೆನ್ಸ್ ನ ಮಾಡಿದ್ದಾರೆ. ಈ ವೀಕ್ ಅಲ್ಲಿ ಮೇನ್ ಆಗಿ ಹೈಲೈಟ್ ಆಗಿದ್ದಾರೆ ಅಂತಾನೆ ಅನ್ಬೋದು. ಅಶ್ವಿನಿ ಅವರು ಪರ್ಫಾರ್ಮೆನ್ಸ್ ಅಲ್ಲಿ ಎಷ್ಟು 8 ಮಾಡ್ತಾರೆ ಅಷ್ಟನ್ನೇ ಅವ್ರಿಗೆ ಪಾಸಿಟಿವ್ ಆಗಿದೆ, ಎಕ್ಸ್ಪೆಷಲಿ ಈ ವೀಕ್. ಅದನ್ನ ಕನ್ಸಿಡರ್ ಮಾಡಿ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿ ಅವ್ರಿಗೆ ಹೋಗಿದೆ. ಬಟ್ ಈ ಎರಡೂ ಕೂಡ ಬೇರೆ ಬೇರೆ ರೀಸನ್ ಇದೆ, ನೀವು ಅಬ್ಸರ್ವ್ ಮಾಡಿರ್ತೀರ. ಒಂದು ಇಡೀ ಸೀಸನ್ ನ ಕನ್ಸಿಡರೇಷನ್ ಮಾಡಿ, ಒಬ್ರಿಗೆ ಈ ವೀಕ್ ಕನ್ಸಿಡರೇಷನ್ ನ ಮಾಡಿ. ಬಟ್ ಇಲ್ಲಿ ಇಡೀ ಸೀಸನ್ ನ ಕನ್ಸಿಡರ್ ಮಾಡಿ ಧ್ರುವಂತ್ ಅವ್ರಿಗೆ ಏನಕ್ಕೆ ಕೊಟ್ರು ಆ ಒಂದು ರೀಸನ್ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಹೇಳ್ದಾಗ ಒಂದ್ ಸ್ವಲ್ಪ ಬೇಡವಾಗಿತ್ತು. ಅಂದ್ರೆ ಎಲ್ಲಾದ್ರಲ್ಲೂ ಹೈಲೈಟ್ ಆಗಿದ್ರ ಇರ್ಲಿಲ್ಲ. ಬಟ್ ಇದ್ರ ಬಗ್ಗೆ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಮರೆದಂತೆ ಕಮೆಂಟ್ ಮಾಡಿ. ತುಂಬಾ ಎಮೋಷನಲ್ ಆಗ್ತಾರೆ. ಆಕ್ಚುಲ್ ಆಗಿ ಅಶ್ವಿನಿ ಅವ್ರದ್ದು ಒಂದು ಕಿಚ್ಚನ ಚಪ್ಪಾಳೆ ಬಂದಾಗ ಗಿಲ್ಲಿ ಅವರು ಆ ಒಂದು ಗಿಫ್ಟ್ ರ್ಯಾಪರ್ ನ ಓಪನ್ ಮಾಡಿ ಅಲ್ಲಿ ಫೋಟೋ ಇಟ್ಕೊಳ್ಳೋದು, ಅದನ್ನು ಕೂಡ ಗಿಫ್ಟ್ ಆಗಿ ಬರುತ್ತೆ. ಒಂದು ರ್ಯಾಪ್ ಮಾಡಿ ಕಳಿಸಿರ್ತಾರೆ, ಸ್ಟೋರ್ ರೂಮ್ ನಲ್ಲಿ ಇಟ್ಟಿರ್ತಾರೆ. ಅದನ್ನ ತಗೊಂಡ್ ಬಂದು ಗಿಲ್ಲಿ ಅವ್ರು ಓಪನ್ ಮಾಡಿದಾಗ ಖುಷಿಯಾಗಿರ್ತಾರೆ. ಅದನ್ನು ಅಂದ್ರೆ ಟೋಟಲ್ ಆಗಿ ಟಾಪ್ 6 ಇವಾಗ ಏನಿದ್ದಾರೆ ಎಲ್ಲಾರ್ಗು ಕೂಡ ಅಲ್ಲಿ ಒಂದು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ, ಒಬ್ರಿಗೂ ಕೂಡ ಮಿಸ್ ಆಗಿಲ್ಲ. ಏನಾದ್ರು ಮಿಸ್ ಆಗಿದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಯಾರು ಮಿಸ್ ಆಗಿದೆ ಅಂತ ನೋಡೋಣ. ಪ್ರೋಮೋದಲ್ಲೂ ಕೂಡ ಹೈಲೈಟ್ ಆಗಿರೋದು ಧ್ರುವಂತ್ ಅವ್ರದ್ದು ಒಂದು ಅಬ್ಸರ್ವೇಷನ್, ಮತ್ತೆ ಅವ್ರು ಯಾವ ರೀತಿ 8 ಮಾಡ್ತಿದ್ರು ಬೇರೆ ಕಂಟೆಸ್ಟೆಂಟ್ಸ್ ಎಲ್ಲಾರು ಕೂಡ ಧ್ರುವಂತ ಅಷ್ಟೊಂದು 8 ಮಾಡ್ತಿದ್ರಲ್ಲ, ಆ ಒಂದು ಪರ್ಟಿಕ್ಯುಲರ್ ರೀಸನ್ ಅಲ್ಲಿ ಎದ್ದು ಕಾಣ್ತಾ ಇದೆ. ಇವತ್ತಿನ ಎಪಿಸೋಡ್ ಅಲ್ಲೂ ಕೂಡ ಧ್ರುವಂತ್ ಅವ್ರದ್ದು ಪರ್ಫಾರ್ಮೆನ್ಸ್ ಅಂದ್ರೆ ಕ್ಲಾರಿಫಿಕೇಶನ್ ಆಗಿರ್ಬೋದು, ಎಲ್ಲಾದ್ರಲ್ಲೇ ಕಾನ್ವರ್ಸೇಷನ್ ಆಗಿರ್ಬೋದು ಜಾಸ್ತಿನೇ ಇರುತ್ತೆ. ಇನ್ ಮಿಕ್ಕಿದ ಅಪ್ಡೇಟ್ಸ್ ನಿಮ್ಗೆ ಏನಾದ್ರು ಬೇಕು ಅಂತ ಅಂದ್ರೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಲ್ರೆಡಿ ಅಪ್ಡೇಟ್ ನ ಮಾಡಿದೀನಿ. ಯಾರಿನ್ನು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಜಾಯ್ನ್ ಆಗಿ ಅಲ್ಲೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮೇನ್ ಆಗಿ ಇದಿಷ್ಟು ಒಂದು ಪ್ರೋಮೋ ರಿವ್ಯೂ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಪ್ರೋಮೋನು ಕೂಡ ಇಂಟ್ರೆಸ್ಟಿಂಗ್ ಆಗಿತ್ತು. ಹೈಪ್ ನ ಕೊಟ್ಟಿದ್ರು, ಪ್ರತಿ ಕಂಟೆಸ್ಟೆಂಟ್ ಗೂ ಕೂಡ ಹೈಪ್ ನ ಕೊಟ್ಟಿದ್ರು. ಅವ್ರು 8 ಮಾಡಿರೋದಾಗಿರ್ಬೋದು, ಆ ಒಂದು 8 ಮಾಡಿರೋ ಕಾರಣದಿಂದ ಅವ್ರಿಗೆ ಪಾಸಿಟಿವ್ ಆಗಿ ಆ ಒಂದು ಪರ್ಫಾರ್ಮೆನ್ಸ್ ನ ಜಾಸ್ತಿ ಕೊಡೋದಕ್ಕೆ ಅಲ್ಲಿ ಅವಕಾಶ ಸಿಗುತ್ತೆ. ಆದ್ರೂ ಕೂಡ ಅವರು ಡಿಸರ್ವಿಂಗ್ ಅಂತ ಅನ್ಕೊಳ್ಬಹುದು. ಅಶ್ವಿನಿ ಅವರು ಈ ವೀಕ್ ಮಾತ್ರ ಡಿಸರ್ವಿಂಗ್ ಇದ್ರು ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ತಾ ಇದ್ರೆ. ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೇಕಿತ್ತು ಇಡೀ ಸೀಸನ್ ನ ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬಟ್ ಬೇರೆ ಏನಾದ್ರು ಇದ್ರೆ ಡಿಸರ್ವಿಂಗ್ ಇದ್ರ ಯಾರು ಎಲಿಮಿನೇಟ್ ಆಗ್ಬೇಕು ಅಂತಾನು ಕೂಡ ಮರೆಯದಂತೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೋದು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.